ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಕಪ್ಪೆಯ ಕರುಳಿನ ಬ್ಯಾಕ್ಟೀರಿಯಾ ಮಾರಣಾಂತಿಕ ಕಾಯಿಲೆ ಕ್ಯಾನ್ಸರ್ ರೋಗಕ್ಕೆ ಪರಿಣಾಮಕಾರಿಯಾಗಿದೆ ಅನ್ನೋ ಮಾಹಿತಿಯೊಂದು ಹೊರಬಿದ್ದಿದೆ. ಮರದ ಕಪ್ಪೆಯಲ್ಲಿ ಕಂಡುಬರುವಂತಹ ವಿಶಿಷ್ಟ ಸಂಯುಕ್ತವು ಕ್ಯಾನ್ಸರ್ ವಿರುದ್ಧ ಪ್ರಬಲ ಪರಿಣಾಮ ತೋರಿಸಿದೆ. ಅಲ್ಲದೆ ಒಂದೇ ಒಂದು ಡೋಸ್ಗೆ ಕ್ಯಾನ್ಸರ್ ರೋಗ ಮಾಯವಾಗಲಿದೆ ಅನ್ನುವಂತ ಸುದ್ದಿ ಕೇಳಿ ಬರ್ತಾ ಇದೆ. ಏನಿದು ಅಂತೀರಾ? ಈ ಸುದ್ದಿ ಕುರಿತು ಒಂದು ವಿಶೇಷ ವರದಿದೆ, ನೋಡ್ಕೊಂಡು ಬರೋಣ. ಕ್ಯಾನ್ಸರ್ ಚಿಕಿತ್ಸೆಯ ಕ್ಷೇತ್ರದಲ್ಲಿ ಪ್ರತಿಯೊಂದು ಹೊಸ ಸಂಶೋಧನೆಯು ದೊಡ್ಡ ನಿರೀಕ್ಷೆಯನ್ನ ಹುಟ್ಟುಹಾಕ್ತಾ ಇದೆ. ವಿಶೇಷವಾಗಿ ಕಡಿಮೆ ಡೋಸ್ನಲ್ಲಿ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ದೊರೆಯುವ ಸಾಧ್ಯತೆ ಇದ್ರೆ ವೈದ್ಯಕೀಯ ಜಗತ್ತಿನ ಗಮನ ಸಹಜವಾಗಿ ಅದು ಸೆಳೆಯುತ್ತೆ. ಇತ್ತೀಚೆಗೆ ಕೂಡ ಜಪಾನ್ನಲ್ಲಿ ನಡೆದಂತ ಒಂದು ಅಧ್ಯಯನದಲ್ಲಿ ಮರದ ಕಪ್ಪೆಯಲ್ಲಿ ಕಂಡುಬರುವಂತಹ ವಿಶಿಷ್ಟ ಸಂಯುಕ್ತವು ಕ್ಯಾನ್ಸರ್ ವಿರುದ್ಧ ಪ್ರಬಲವಾಗಿ ಹೋರಾಟ ಮಾಡಬಲ್ಲದು, ಪರಿಣಾಮ ತೋರಿಸಬಲ್ಲದು ಅನ್ನುವಂತಹ ಒಂದು ವರದಿ ಇದೀಗ ಹೊರಬಿದ್ದಿರುವಂತದ್ದು. ಇನ್ನು ಈ ವರದಿ ಸಾಕಷ್ಟು ವೈದ್ಯಕೀಯ ಲೋಕವೇ ಅಚ್ಚರಿಯನ್ನ ಮೂಡಿಸ್ತಾ ಇರುವಂತದ್ದು. ಸಂಶೋಧನೆಯನ್ನ ಜಪಾನಿನ ವಿಜ್ಞಾನಿಗಳು ಕಂಡು ಹಿಡಿದಿರುವಂತದ್ದು. ಜಪಾನಿನಲ್ಲಿ ಕಂಡುಬರುವಂತಹ ನಿರ್ದಿಷ್ಟ ಮರದ ಕಪ್ಪೆಯ ಕರುಳಿನಿಂದ ವಿಜ್ಞಾನಿಗಳು ಒಂದು ವಿಶೇಷ ಬ್ಯಾಕ್ಟೀರಿಯಾನ ಪತ್ತೆ ಹಚ್ಚಿದ್ದಾರೆ. ಇನ್ನು ಈ ಬ್ಯಾಕ್ಟೀರಿಯಾ ಉತ್ಪಾದಿಸುವಂತಹ ಸಂಯುಕ್ತವು ಕ್ಯಾನ್ಸರ್ ಕೋಶಗಳ ಮೇಲೆ ಪರಿಣಾಮ ಬೀರ್ತದೆ ಎಂಬುದು ಪ್ರಯೋಗಾಲಯದಲ್ಲಿ ಕಂಡು ಬಂದಿರುವಂತದ್ದು, ಪರೀಕ್ಷೆಗಳಲ್ಲಿ ಗಮನಿಸಿರುವಂತದ್ದು. ನೈಸರ್ಗಿಕ ಜೀವಿಗಳಲ್ಲಿರುವಂತಹ ಅಂಶಗಳು ಗಂಭೀರ ಕಾಯಿಲೆಗಳಿಗೆ ಪರಿಹಾರ ನೀಡಬಹುದೆಂದೇ ಆಲೋಚನೆ ಕೂಡ ಯಾರು ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಈ ಅಧ್ಯಯನ ಮತ್ತೊಂದು ಉದಾಹರಣೆಯಾಗಿ ಇದೀಗ ಪ್ರಾಥಮಿಕ ಪ್ರಯೋಗಗಳಲ್ಲಿ ಯಶಸ್ವಿ ಆಗಿರುವಂತದ್ದು. ಇನ್ನು ಈ ಸಂಯುಕ್ತವನ್ನ ಇಲಿಗಳ ಮೇಲೆ ಪರೀಕ್ಷೆಯನ್ನ ಮಾಡಲಾಗಿದೆ. ವಿಶೇಷವಾಗಿ ಮೌಸ್ ಕೋಲನ್ ಕ್ಯಾನ್ಸರ್ ಮಾದರಿಯನ್ನ ಬಳಸಿಕೊಂಡು ಪ್ರಯೋಗವನ್ನ ನಡೆಸಿದ್ದಾರಂತೆ. ಫಲಿತಾಂಶಗಳಲ್ಲಿ ಒಂದೇ ಡೋಸ್ ಕ್ಯಾನ್ಸರ್ ಗಡ್ಡೆಗಳ ಮೇಲೆ ಸ್ಪಷ್ಟ ಪರಿಣಾಮವನ್ನ ಬೀರಿದೆ ಅಂತ ಸಂಶೋಧಕರೇ ತಿಳಿಸಿದ್ದಾರೆ. ಅಂದ್ರೆ ಒಂದೇ ಡೋಸ್ ಕೊಟ್ಟಾಗ ಕ್ಯಾನ್ಸರ್ ಗಡ್ಡೆ ಸಂಪೂರ್ಣವಾಗಿ ಮಾಯವಾಗಿರುವಂತದ್ದು ಸಂಶೋಧನೆಯಲ್ಲಿ ಕಂಡು ಬಂದಿರುವಂತದ್ದು. ಅಷ್ಟೇ ಅಲ್ಲದೆ ಎಲ್ಲಾ ಪ್ರಮಾಣದಲ್ಲಿಯೇ ಪರಿಣಾಮ ಕಂಡು ಬಂದಿರೋದ್ರಿಂದ ಅಧ್ಯಯನದ ಅತ್ಯಂತ ಸಾಕಷ್ಟು ಗಮನವನ್ನ ಸೆಳೀತಾ ಇರುವಂತದ್ದು ಈ ಒಂದು ಅಧ್ಯಯನ. ಇನ್ನು ಈ ಔಷಧಿ ಕ್ಯಾನ್ಸರ್ ಕೋಶಗಳ ಮೇಲೆ ನೇರ ಪರಿಣಾಮ ಬೀರೋದ್ರಿಂದ ಆರೋಗ್ಯಕರ ಕೋಶಗಳಿಗೆ ಕಡಿಮೆ ಹಾನಿಯಾಗುವ ಸಾಧ್ಯತೆ ಕೂಡ ಇದೆ ಅಂತ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಆದ್ರೆ ಇದರ ನಿಖರ ಕಾರ್ಯವಿಧಾನವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಇನ್ನಷ್ಟು ಸಂಶೋಧನೆಯ ಅಗತ್ಯವಿದೆ ಅಂತೆ ತಜ್ಞರ ಪ್ರಕಾರ. ಈ ಅಧ್ಯಯನವು ಇನ್ನು ಪ್ರಾಥಮಿಕ ಹಂತದಲ್ಲಿದೆ. ಅಂದ್ರೆ ಇಲಿಗಳ ಮೇಲೆ ಕಂಡು ಬಂದಂತಹ ಫಲಿತಾಂಶಗಳನ್ನ ಮಾನವರ ಮೇಲೆ ನೇರವಾಗಿ ಹೇಗೆ ಪರಿಣಾಮ ಬೀರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪರೀಕ್ಷೆಗಳು ಕೂಡ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಇನ್ನು ಕೂಡ. ಹಾಗಾಗಿ ಮಾನವರ ಮೇಲೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂತ ಪರೀಕ್ಷೆಗಳು ಆಗಬೇಕಾಗಿರುವಂತದ್ದು. ಇನ್ನು ಇದರ ಸುರಕ್ಷತೆಗಳೇನು, ಮಾನವನ ಮೇಲೆ ಯಾವ ರೀತಿಯಾಗಿ ಪರಿಣಾಮಕಾರಿ ಇದು ಆಗತ್ತೆ, ಅಡ್ಡ ಪರಿಣಾಮಗಳೇನು, ಇದೆಲ್ಲವನ್ನ ತಿಳಿದುಕೊಳ್ಳೋದಕ್ಕೆ ದೀರ್ಘಕಾಲದ ಕ್ಲಿನಿಕಲ್ ಪ್ರಯೋಗಗಳು ಕೂಡ ಸಾಕಷ್ಟು ಅಗತ್ಯ ಇರೋದ್ರಿಂದ ಈ ಪ್ರಕ್ರಿಯೆಗೆ ಹಲವು ವರ್ಷಗಳೇ ಬೇಕಾಗಬಹುದು ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ. ಇನ್ನು ಈ ಸಂಯುಕ್ತವನ್ನ ಈಗಲೇ ಕ್ಯಾನ್ಸರ್ ಚಿಕಿತ್ಸೆಯಾಗಿ ಬಳಸಲಾಗೋದಿಲ್ಲ ಎಂಬುದು ಕೂಡ ವಿಜ್ಞಾನಿಗಳು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆದ್ರೂ ಈ ಸಂಶೋಧನೆ ಕ್ಯಾನ್ಸರ್ ಚಿಕಿತ್ಸೆಗೆ ಹೊಸ ದಾರಿಗಳನ್ನ ತೆರೆದಿದೆ. ನೈಸರ್ಗಿಕ ಮೂಲಗಳಿಂದ ದೊರೆಯುವಂತಹ ಸಂಯುಕ್ತಗಳು ಭವಿಷ್ಯದಲ್ಲಿ ಹೆಚ್ಚು ಪರಿಣಾಮಕಾರಿ ಮತ್ತು ಕಡಿಮೆ ಅಡ್ಡ ಪರಿಣಾಮಗಳನ್ನ ಬೀರೋದ್ರಲ್ಲಿ ಜೊತೆಗೆ ಚಿಕಿತ್ಸೆಗೆ ರೂಪವನ್ನ ನೀಡೋದು ಸಾಧ್ಯತೆ ಹೆಚ್ಚಳ ಇರುವಂತದ್ದು. ಒಟ್ಟಾರೆಯಾಗಿ ಜಪಾನಿನ ಮರದ ಕಪ್ಪೆ ಆಧಾರಿತ ಈ ಅಧ್ಯಯನ ಕ್ಯಾನ್ಸರ್ ಸಂಶೋಧನೆಯಲ್ಲಿ ಭರವಸೆಯ ಹೆಜ್ಜೆಯಾಗಿದೆ. ಆದ್ರೆ ಇದನ್ನ ಒಂದೇ ಡೋಸ್ ನಲ್ಲಿ ಕ್ಯಾನ್ಸರ್ ಗುಣಪಡಿಸುವ ಔಷಧಿ ಅಂತ ಘೋಷಿಸಲು ಇನ್ನೂ ಕೂಡ ಸಮಯ ಬೇಕಾಗಿದ್ದು ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.